ಪವಿತ್ರಗೌಡನ ದರ್ಶನ ಭೇಟಿ ಮಾಡಿಸಿ ನಾನು ಕರ್ಕೊಂಬಂದಿದ್ದೆ ಅಷ್ಟೇ ಹೊರತು ಅವ್ರಿಗೆ ಬಲವಂತವಾಗಿ ಅವ್ರನ್ನ ಕೈಕಾಲು ಕಟ್ಟಿ ಅಥವಾ ಅವ್ರ ಮೇಲೆ ಭಯ ಹುಟ್ಟಿಸಿ ಅಥವಾ ಏನಾದ್ರು ಮಾರಕ ಆಯುಧನ ತೋರಿಸಿ ಏನು ಬಲವಂತವಾಗಿ ಕರ್ಕೊಂಬಂದಿಲ್ಲ. ಹಾಗಾಗಿ ಆ ಶಿಕ್ಷಣ ಅದು ಬರೋದಿಲ್ಲ. ಸೊ ಈ ಥರದ ಹಲವಾರು ಲೋಪದೋಷ ಮೇಲ್ನೋಟಕ್ಕೆ ಕಂಡು ಬರ್ತಾಯಿದೆ. ಆಯಿತಾ, ಇದೆಲ್ಲ ನೋಡೋಕೆ ಗೊತ್ತಾಗುತ್ತೆ ಅವರೆಂಥ ದಕ್ಷ ಅಧಿಕಾರಿ ಅಂತೇಳಿ. ಮತ್ತು ಇಲ್ಲೇ ಎಲ್ಲದಕ್ಕಿಂತ ಮುಖ್ಯವಾಗಿ ಸರ್, ಸ್ವತಃ ಅವ್ರ ತಂಗಿ ಭವ್ಯ ಅವರವರು ಮೈಸೂರಿನಲ್ಲಿ ಸರಸ್ವತಿಪುರಂ ಪೊಲೀಸ್ ಠಾಣೆಯಲ್ಲಿ ಉಪನಿರೀಕ್ಷಿಕೆಯಾಗಿದ್ದಾಗ ಬೆಳವಾಡಿ ಶಿವಮೂರ್ತಿಯವರ ಮಗ ಪ್ರದೀಪ್ ಅನ್ನೋ ವ್ಯಕ್ತಿಗೆ ಮದುವೆಯಾಗಿ ಅವ್ರಿಗೆ 2 ಮಕ್ಕಳು ಇದ್ದಾರೆ ಅಂತ ಗೊತ್ತಿರೂ ಕೂಡ ಇವರು ಜವಾಬ್ದಾರಿತ ಪೊಲೀಸ್ ಅಧಿಕಾರಿಯಾಗಿ ಪ್ರದೀಪ್ ಜೊತೆ ಅನೈತಿಕ ಸಂಬಂಧ ಇಟ್ಕೊಂಡು ಮದುವೆ ಆಗುವಂಥ ಪ್ರಯತ್ನ, 2ನೇ ಮದುವೆ ಆಗುವಂಥ ಪ್ರಯತ್ನಗಳು ನಡೆಸಿ ಆ ವಿಚಾರದಲ್ಲಿ ಅವ್ರ ಮನನೊಂದು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಅವರೇ ಸ್ಪಷ್ಟವಾಗಿ ಕಾರಣ ಆಗಿದ್ದಾರೆ. ಸೊ ಅಲ್ಲಿ ನೀವು ಪ್ರಕರಣಕ್ಕೆ ಸಂಬಂಧಪಟ್ಟ ಸಾಕ್ಷ್ಯಾಧಾರ ನೋಡಬೇಕು. ಸ್ವತಃ ಭವ್ಯರವರು ಹೇಳಿಕೆ ಕೊಟ್ಟಿದ್ದಾರೆ. ಅವತ್ತು ರಾತ್ರಿ ನನಗೆ ವೀಡಿಯೋ ಕಾಲ್ ಮಾಡಿದರು. ಆ ವಿಡಿಯೋ ಕಾಲದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂದರೆ ನೇಣು ಹಾಕೊಳ್ತಾರಂಥದ್ದು ಇದನ್ನು ತೋರಿಸೋರು ನನಗೆ. ಸರಿ, ಚಂದನ್ ಕುಮಾರ್ ಅವ್ರಿಗೂ ಇದಕ್ಕೂ ಏನು ಸಂಬಂಧ ಅಂತ ಅದೇ ಹೇಳ್ತೀನಿ ಸರ್. ಸ್ವತಃ ಅವರೇ ಹೇಳಿದ್ದಾರೆ, ನನಗೆ ವೀಡಿಯೋ ಕಾಲ್ ಮಾಡಿದರು, ಇದೆಲ್ಲ ತೋರಿಸಿದಾಗ ನಾನು ಗಾಬರಿಗೆ ಅಲ್ಲಿ ಹೋದೆ ಅಂಥೇಳಿ. ಸೊ ಇವರು ಅಲ್ಲಿ ಹೋಗೋಕ್ಕಿಂತ ಮುಂಚೆ ಆ ಅಪಾರ್ಟ್ಮೆಂಟ್ಸಲ್ಲಿದ್ದಂಥ ಭದ್ರತಾ ಸಿಬ್ಬಂದಿಗಾಗಲಿ ಅಥವಾ ಬೇರೆ ಯಾರಿಗಾಗಲಿ ಫೋನ್ ಮಾಡಿದರೆ ಆತನ ರಕ್ಷಣೆ ಮಾಡುವಂಥ ಸಾಧ್ಯತೆ ಇರ್ತಿತ್ತು. ಅಥವಾ ಪೊಲೀಸ್ ಸ್ಥಳೀಯ ಪೊಲೀಸರಿಗೆ ಮಾಹಿತಿ ಕೊಟ್ಟು ಅವರಾದ ಕೂಡಲೇ ಹೋಗ್ತಾ ಇದು ಮಾಡ್ತಿದ್ರು. ಮತ್ತು ಅದೇ ಅಪಾರ್ಟ್ಮೆಂಟ್ಸ್ ಹತ್ರದಲ್ಲೇ ಅವ್ರ ಪೆಟ್ರೋಲ್ ಬಂಕ್ ಇತ್ತು. ಆ ಪೆಟ್ರೋಲ್ ಬಂಕ್ ಹುಡುಗರು ಅಲ್ಲೇ ಇದ್ದರು. ಅವ್ರಿಗೆ ಫೋನ್ ಮಾಡಬಹುದಾಯಿತು. ಅವ್ರು ಯಾವುದೇ ರೀತಿ ಪ್ರಯತ್ನ ಪಡಲ್ಲ. ಸೊ ಇದನ್ನೆಲ್ಲ ನೋಡಿದಾಗ ಸ್ಪಷ್ಟ ಗೊತ್ತಾಗುತ್ತೆ ಆ ಭವ್ಯ ಅವರವರೇ ಅವ್ರ ಸಾವಿಗೆ ಕಾರಣ ಅಂತೇಳಿ. ಈ ಚಂದನ್ ಕುಮಾರ್ ಅವರು ಪ್ರಭಾವಿ ಅಧಿಕಾರಿಗಳಿಂದ ಆ ಪ್ರಭಾವನ ಬೆಳೆಸ್ಕೊಂಡು ನನಗೆ ಇರೋ ಅನುಮಾನ ಪ್ರಕಾರ ಈ ಬೆಳವಾಡಿ ಶಿವಮೂರ್ತಿ ಹಲವಾರು ಬೇರೆ ಥರದ ಕ್ರಿಮಿನಲ್ ಕೇಸ್ಗಳಿದೆ. ಆ ಒಂದು ಕೇಸನ್ನ